ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತ ಅವರು. ಆತ್ಮೀಯರೇ, ಉಪಚುನಾವಣೆ ಅಂದ ತಕ್ಷಣ ಮೊದಲಿಗೆ ಕಣ್ಣು ಮುಂದೆ ಬರೋದು ದಕ್ಷಿಣ ದಾವಣಗೆರೆ. ಯಾಕೆ ಅದೇ ಬರ್ತದಂದ್ರೆ ಅಲ್ಲೇ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾಗ್ಯೂ ಕಾಂಗ್ರೆಸ್ ಸ್ವತಃ ತಪ್ಪು ಮಾಡಿತಾ ಅನ್ನುವಂಥದ್ದು. ಯಾಕಂದ್ರೆ ಈ ಸಲ ಅಲ್ಲಿಯ ಮೆಜಾರಿಟಿ ಇದ್ದಂಥ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಕಾಂಗ್ರೆಸ್ ತಪ್ಪು ಹೆಜ್ಜೆ ಇಡ್ತಾ ಶಾಮನೂರು ಶಿವಶಂಕರಪ್ಪನವ್ರ ಪ್ರಭಾವಕ್ಕೊಳಗಾದ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಜೊತೆಗೆ ವೀರಶೈವ ಲಿಂಗಾಯತದ ಅಧ್ಯಕ್ಷರಿದ್ದರು. ಸಹಜವಾಗಿ ಆ ಮಣಿತನ ಪ್ರಭಾವಿಯಾಗಿದ್ದರಿಂದಾಗೆ ಕೊನೆಗೆ ಅವರ ಮೊಮ್ಮಗನಿಗೆ ಸಮರ್ಥ ಶಾಮನೂರಿಗೆ ಕೊಟ್ಟು ಬಿಡ್ತು ಟಿಕೆಟ್. ಹೇಗೋ ಒಪ್ಪಿಸ್ಬೋದು ಮುಸ್ಲಿಮರನ್ನು, ಅವ್ರು ನಮ್ಮ ಪರ ಇರ್ತಾರ ಅಂತೇಳಿ. ಮತ್ತು ಪ್ರಚಾರ ಸಾಕಷ್ಟು ಮಾಡಿದ. ಆ ಭಾಗದಲ್ಲೇ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ. ಪ್ರಚಾರದಲ್ಲಿ ಯಾವುದೂ ಹಿಂದಿಟ್ಟಿಲ್ಲ. ಇಡೀ ಸರ್ಕಾರನ ದಾವಣಗೆರೆಯಲ್ಲಿ ಬಂದು ಕೊಳ್ತಂಗೆ ಆಗಿಬಿಟ್ಟಿತ್ತು. ಅದೇ ರೀತಿಯಾಗಿ ವಿರೋಧ ಪಕ್ಷ ಸಹಿತ ಸಲ ಬಿಡಬಾರ್ದು, ಯಾಕಂದ್ರೆ ಮುಸ್ಲಿಮರ ಅತೃಪ್ತಿಯನ್ನು ನಾವು ಲಾಭ ಮಾಡ್ಕೋಬೇಕು ಅಂತ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು. ವಿಜಯೇಂದ್ರ ಬಂದರು, ಯಡಿಯೂರಪ್ಪನವರು ಬಂದರು, ಪ್ರತಿ ಮನೆಗೆ ಹೋಗಿ ಭೇಟಿ ಆದರು, ಅವ್ರ ಕಾರ್ಯಕರ್ತರು ಓಡಾಡಿದರು. ಹೀಗಾಗಿ ದಕ್ಷಿಣ ದಾವಣಗೆರೆ ಇವತ್ತಿನವರೆಗೂ ತನ್ನ ಶಿಖರವನ್ನು ಬಿಟ್ಟು ಕೊಟ್ಟಿಲ್ಲ. ಆದರೆ ಎಲ್ಲರೂ ಆ ಕ್ಷೇತ್ರವನ್ನು ಗೆಲ್ಲಲೇಬೇಕಂತ ಅನಿವಾರ್ಯ. ಒಂದು ಕಡೆ ಯಡಿಯೂರಪ್ಪನವ್ರಿಗೆ ಈಗ ನಿಮ್ಗೆ ಹಲವು ಸಲ ಈ ಮಾತು ಚರ್ಚೆ ಮಾಡಿ ತಂದಿದ್ದದು. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವ್ರಿಗೆ, ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೂ ಇವತ್ತು ಮೇಲೆ ಕಾಣ್ತಾ ಇಲ್ಲ, ಆದರೆ ಒಳಗೆ ಮಾತ್ರ ಜಬರ್ದಸ್ತಾಗಿ ನಡೆದ ಮುಖ್ಯಮಂತ್ರಿ ಸೀಟಿನ ಒಂದು ಗುದ್ದಾಟ. ಯಾಕಂದ್ರೆ DK ಶಿವಕುಮಾರ್ ಅವರಂತೂ ನಿಶ್ಚಿತವಾಗಿಯೂ ಆ ಪ್ರಯತ್ನವನ್ನು ಸಪೋಸ್ ಏನಾದರೂ ಇಲ್ಲಿ ಎರಡೂ ಕ್ಷೇತ್ರ ಸೋತ್ರ, ಅದರಲ್ಲೂ ದಾವಣಗೆರೆ ಸೋತ್ರ, ನಿಶ್ಚಿತವಾಗಿಯೂ ಒಂದಿಷ್ಟು ಪೆಟ್ಟು ಬರ್ತದೆ ಸಿದ್ದರಾಮಯ್ಯನಿಗೆ. ಮತ್ತು ಎರಡೂ ಸೋತ್ರಂತೆ ಮುಗಿದು ಹೋಯಿತು. ಖಚಿತವಾಗಿ ಮುಖ್ಯಮಂತ್ರಿ ಬದಲು ಮಾಡಲಿ ಅಂತ ಬೆನ್ನತ್ತದ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಕ್ಷೇತ್ರದಿಂದ ಈ ಎರಡು ಕ್ಷೇತ್ರದಿಂದ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ಆ ಮಾತು ಬೇರೆ. ಆದರೂ ಒಂದು ಹೊಸ ಸಮಸ್ಯೆ ಹುಟ್ಟಾಗ್ತದೆ. ಆದರೆ ಯಡಿಯೂರಪ್ಪನವ್ರಿಗೆ ಮಾತ್ರ ಈ ಭಾಗದಲ್ಲಿ ಗೆಲ್ಲದೆ ಹೋದ್ರೆ ಆಲ್ರೆಡಿ BJPಯಲ್ಲಿ ಹೆಜ್ಜೆ ಇಟ್ಟಿರುವಂಥ ಅಧಿಕೃತವಾಗಿ ಅಲ್ಲ, ಆದರೆ ಕರೆದಿದ್ದರು ಅವ್ರನ್ನ ಪ್ರಚಾರ ಮಾಡೋದಕ್ಕಾಗಿ ಯತ್ನಾಳರು ಹೆಚ್ಚು ಕಡಿಮೆ BJPಯಲ್ಲಿ ಎಂಟ್ರಿ ಹೊಡೆದಂಗೆ ಆಗಿದೆ. ಒಂದು ವೇಳೆ ಇವೆರಡೂ ಗೆಲ್ತಿರಂತೆ ಮುಗಿದೋಗಿತ್ತು ಯಡಿಯೂರಪ್ಪನವ್ರಿಗೆ ಮತ್ತೊಂದು ಬಲ ಬಂದಂಗೆ. ಆದರೆ ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿ ಗೆಲ್ಲುವಾತಪ್ಪ ಅಂದ್ರೆ ಅದು ಯತ್ನಾಳರಿಗೆ ಹೋಗ್ತದೇನೋ ಕ್ರೆಡಿಟ್ ಅನ್ನುವಂಥ ಮಾತು. ಅದೇನೂ ಇರಲಿ, ಅವ್ರಿಗೂ ಇವತ್ತು ದಕ್ಷಿಣ ದಾವಣಗೆರೆ ಭಾಳ ಮಹತ್ವದ. ಯಾಕಂದ್ರೆ ಅಲ್ಲೇ ನಿಲ್ಲಿಸಿದಂಥ ವ್ಯಕ್ತಿ ವಿಶೇಷ OBC ಸೇರಿದಂಥವ್ರು, ಇದು ST ಸಮುದಾಯಕ್ಕೆ ಸೇರಿದಂಥವರು, ಅದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ನಿಲ್ಲಿಸಿ ಅವ್ರದ್ದು ಮತಗಳಿದ್ದಾವೆ. ಆದರೆ ದೊಡ್ಡ ಪ್ರಮಾಣದಲ್ಲಿಲ್ಲ, ಬಟ್ ಸಣ್ಣ ಪ್ರಮಾಣ. ಜೊತೆಗೆ ಮುಸ್ಲಿಮ್ರು ಕೂಡ ಸಾಧ್ಯತೆಗಳಿದ್ದಾವೆ. ಮುಸ್ಲಿಂ ಮತಗಳು ಇವ್ರಿಗೆ ಬಂದಪ್ಪ ಅಂತಂದ್ರೆ ನಿಶ್ಚಿತವಾಗಿ ಅವ್ರಿಗೆ ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತು. ಯಾಕಂದ್ರೆ ಪಕ್ಷೇತರರಲ್ಲಿ ಮುಸ್ಲಿಮ್ರು ನಿಂತಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅವರಲ್ಲಿನ ಒಡಕಿರೋದ್ರಿಂದಾಗಿ ಮತಗಳು ಹಂಚಿ ಹೋಗೋದ್ರಿಂದಾಗಿ ಸಹಜವಾಗಿ ಇದರಲ್ಲಿ ಯಾರಿಗೆ ಲಾಭ ಆಗ್ಬೋದು ಅಂತ ಅನ್ನೋದು ಹೇಳೋದು ಈಗಲೇ ಕಷ್ಟ. ಇವತ್ತೇನೋ ಕಾಂಗ್ರೆಸ್ಸಿಗರು ಹೇಳ್ತಾರೆ, BJPಗರು ಹೇಳ್ಕೊಳ್ತಾರೆ, ನಮ್ಮದು ಮೆಜಾರಿಟಿ ಆಗ್ತದೆ ಅಂತೇಳಿ ಅವ್ರು ತಮ್ಮದೇ ಸರ್ವೇನೂ ಮಾಡ್ಕೊಂಡಿರ್ತಾರೆ. ಸರ್ವೆ ಏನಪ್ಪ ಅನ್ಸೋದು ಅವ್ರ ಕಣ್ಣಲ್ಲೇ ನಾವು ಗೆಲ್ತೀವಿ ಅನ್ನುವಂಥದ್ದು. ಮತ್ತು ಈಗ ನೀವು ಯಾರಾದರೂ ಸಹಿತ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ ಮತದಾರ ಸತ್ಯವನ್ನು ಹೇಳೋದೇ ಇಲ್ಲ. ಈವನ್ ನಾವು ಮತ ಹಾಕಿ ಬಂದ ನಂತರ ನಾವು ಇದಕ್ಕೆ ಹಾಕಿದ್ರಪ್ಪ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಗೆ ಭಯ, ಆತಂಕ. ಮುಚ್ಚಿಡ್ಬೇಕಂತಲ್ಲ, ಸುಮ್ಮನೆ ಹೇಳಿ ನಮ್ಮ ಹೆಸರು ಹಾಕಿ ಹಿಡ್ಕೋಬೇಕಪ್ಪ. ಅದನ್ನು ಯಾರು ಬರೋರು ಗೆದ್ದವ್ರು ನಮ್ಮರು, ಸೋತವ್ರು ನಿಮ್ಮವರು ಅಂತ ಹೇಳಿಬಿಡು ಮನೋವೃತ್ತಿ ಅವ್ರು ಭಾಳ ಇದ್ದಾರೆ. ಯಾಕಂದ್ರೆ ಸುಮ್ಮನೆ ಯಾರು ರಿಸ್ಟ್ರಿಕ್ಟ್ರು ನಮ್ಗೆ ಏನಾಗೋದ್ರಿ, ನಮ್ಗೆ ಇರೋದು ಕಟ್ಕೊಂಡು ಏನಾಗೋದ್ರಿ ಅಂತೇಳಿ. ಆದರೆ ಅದು ಗೊತ್ತು ಆಗ್ತದೆ ಯಾರು ಹಾಕ್ಯಾರ ಯಾರು ಹಾಕಿಲ್ಲ ಅಂತೇಳಿ. ಇವತ್ತು ಮತದಾನ ಅದೇನು EVM ಅದಲ್ಲ, EVMನ್ನು ಓಪನ್ ಮಾಡಿದಾಗ ಯಾವ ಏನಾದ್ರೆ ಎಷ್ಟು ಮತಗಳು ಬಂದಾವೆ, ಯಾರಿಂದ ಯಾರಿಗೆ ಅಂತ ಹೆಸರು ಗೊತ್ತಾಗೋದಿಲ್ಲ, ಅದು ಮತ್ತೆ ಬೇರೆ. ಬಟ್ ಆದರೂ ಎಷ್ಟು ನಂಬರ್ ಎಷ್ಟು ಜನ ಹಾಕಿದಾರಪ್ಪ ಅನ್ನೋದು ಖಚಿತವಾಗಿ ಗೊತ್ತಾಗ್ತದೆ. ಹೀಗಾಗಿ ಅದು ಗುಪ್ತ ಉಳಿದ್ರು, ಹೆಸರು ಗುಪ್ತ ಉಳಿದ್ರು ಸರಿ ಈ ಭಾಗ ನಮ್ಗೆ ಹೊಟ್ಟು ಬಂದಿಲ್ಲ ಅನ್ನೋದು ಖಚಿತ ಆಗ್ತದೆ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋದು ಭಾಳ ಕಷ್ಟ. ಏನೋ ಆಗಲಿ, ಈ ಒಂದು ನೆಲೆಗಟ್ಟಿನೆಲ್ಲ ಯಾರು ತಮ್ಮ ಖಚಿತವಾದ ಮತವನ್ನು ಹಾಕಿದ್ರು ಇಂಥವ್ರಿಗೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಇದರಿಂದಾಗಿ ಈ ಒಂದೇನು ಸರ್ವೆಗಳಂತ ನಾವು ಕರ್ಕೊಳ್ತೀವಿ, ಇವೆಲ್ಲ ನಮಗೆ ಅನಿಸಿದ ಮಾತುಗಳು. ಅದರಲ್ಲೂ ಕಾಂಗ್ರೆಸ್ಸಿಗೆ ತಲೆಯಲ್ಲೇನಿರೋದಪ್ಪ ಅಂತಂದ್ರೆ ಕಾಂಗ್ರೆಸ್ ಅವರು ಬರ್ತಾರೆ ಅನ್ನುವಂಥದ್ದು.
ಬಿ ಜೆ ಪಿ ತಲೆಯಲ್ಲ ಇಲ್ಲಪ್ಪ ನಮ್ಮದು ಬರ್ತದೆ ಅನ್ನುವಂಥದ್ದು. ಮತ್ತು ಜೆ ಡಿ ಎಸ್ ಅಂತೂ ಅಲ್ಲಿ ನಿಂತಿಲ್ಲ, ಅಭ್ಯರ್ಥಿ ಇಲ್ಲ. ಆದರೂ ಜೆ ಡಿ ಎಸ್ಗೆ ಸಂಬಂಧಿಸಿದಂಥ ವ್ಯಕ್ತಿ ದಕ್ಷಿಣ ದಾವಣಗೆರೆ ನಿಂತಿದ್ದು ಸುಳ್ಳಿನಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ನಮ್ಮ ಶ್ರೀನಿವಾಸ್ ಅವ್ರ ತಂದೆ ದಾಸ್ ಕರಿಯಪ್ಪ ಅವರು ದೇವೇಗೌಡರ ಪಕ್ಷದಲ್ಲಿ ಇದ್ದರು ಅನ್ನುವಂಥದ್ದು, ಅಥವಾ ಜೆ ಡಿ ಎಸ್ ಜೋಡಿ ಸಂಬಂಧ ಇತ್ತು ಅನ್ನುವಂಥದ್ದು ಗೊತ್ತಾಗ್ತದೆ. ಹೀಗಾಗಿ ಈ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈ ಶ್ರೀನಿವಾಸ್ ಅವ್ರದ್ದು ಅಲ್ಲಿ ಜನರ ಜೊತೆ ಸಂಪರ್ಕ, ಅಲ್ಲಿ ಸಮಸ್ಯೆಗಳು ಎಲ್ಲನೂ ಗೊತ್ತಿದ್ದ ವ್ಯಕ್ತಿ. ಜೊತೆಗೆ ಇವ್ರಿಗೆ ಇನ್ನೂ ಕೆಲವೊಂದು ಬಿ ಜೆ ಪಿಯ ಅನೇಕ ಅಲ್ಲಿಯ ಲೋಕಲ್ ಹೋರಾಟಗಾರರು ಸಪೋರ್ಟ್ ಮಾಡೋದನ್ನು ನಾವು ಗಮನಿಸಿದಾಗ ಸಹಜವಾಗಿ ಗೆಲ್ಲಬೋದಾ ಬಿ ಜೆ ಪಿಗರು ಅಂತ ಮಾತು. ಆದರೆ ಕಾಂಗ್ರೆಸ್ಸಿಗರು ಮಾತ್ರ ಇದನ್ನು ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇಲ್ಲ, ನಾವೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ, ಮುಸ್ಲಿಂ ನಮ್ಮ ಮತ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಖಚಿತವಾಗಿ ನಾವೇ ಗೆಲ್ತೀವಿ ಅನ್ನುವಂಥ ಮಾತುಗಳನ್ನ ಅವರು ಮಾತಾಡಲಿಕ್ಕೆ ಹತ್ತಿದ್ದಾರೆ ಕ್ಷೇತ್ರ ತುಂಬ. ಅದೇನಾಗಲಿ ಇವತ್ತು ಈ ದಿನ ಭಾಳ ಮಹತ್ವದ್ದು. ಯಾಕಂದ್ರೆ ಮನೆಗೆ ಹೋಗೋದು, ಭೇಟಿ ಆಗೋದು, ಜೊತೆಗೆ ಒಬ್ಬರನ್ನೊಬ್ಬರು ಆರೋಪ ಮಾಡಲಿ, ಇಲ್ಲ ಅವ್ರು ಸೆರೆ ಹಂಚಿದ್ರು, ದುಡ್ಡು ಹಂಚಿದ್ರು, ಮತ್ತೇನೋ ಮಾಡಿದ್ರು ಅಂತೇಳಿ ಒಬ್ಬರೊಬ್ಬರು ಆರೋಪ ಮಾಡ್ತಾರೆ ಕಾಂಗ್ರೆಸ್ಸಿಗರು. ಬಿ ಜೆ ಪಿ ಮೇಲೆ ಹಾಕ್ತಾರೆ, ಬಿ ಜೆ ಪಿಗರು ಕಾಂಗ್ರೆಸ್ ಮೇಲೆ ಹಾಕ್ತಾರೆ. ಇದಂತೆ ನಿರಂತರ ನಡೆದಿನ, ಆದರೆ ಇಬ್ಬರು ಕೂಡ ಮಾಡುತ್ತಿರ್ತಾರೆ ಆ ಕೆಲಸವನ್ನು. ಹೀಗಾಗಿ ಅದಕ್ಕೆ ಎಷ್ಟರ ಮಟ್ಟಿಗೆ ನಮ್ಮ ಏನಪ್ಪ ಅಂದ್ರೆ ಆಯಾ ಭಾಗದ ಜನ ಎಲ್ಲರೂ ಬಂದರು, ಮುಸಲ್ಮಾನರು ಬಂದರು, ಹಿಂದುಳಿದವರು ಬಂದರು, ಅಂದರೆ ಒಬಿಸಿ ಬಂದರು, ಮತ್ತು ಅದೇ ಕಾಲಕ್ಕೆ ದಲಿತರು ಬಂದರು, ಎಲ್ಲರೂ ಬಂದರು. ಇವರಲ್ಲಿ ಸ್ವಲ್ಪ ದುಡ್ಡು ಹೆಚ್ಚು ಯಾರು ಕೊಡ್ತಾರೆ ಅವ್ರು ಆರಿಸಿ ಬರ್ತಾರೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡಿಕೊಳ್ತಾ ಇರ್ತಾರೆ. ಹೀಗಾಗಿ ಇವತ್ತು ದುಡ್ಡು ಹಂಚವ್ರು ಯಾರು ಅದನ್ನು ಈಗ ಮನೆ ಮಾತಾಡಿದರು ಯಡಿಯೂರಪ್ಪ ಅವರು. ಈಗ ಸುಟ್ಕೇಸು ಅಂತಂದು ಉಳಿಸಿದ್ದಾರೆ ಇಲ್ಲೇ ಅನ್ನೋ ಮಾತನ್ನು ಮಾತಾಡಿದರು. ಯಾರ ಸಲುವಾಗಿ? ನಮ್ಮ ಈ ಸಿದ್ದರಾಮಯ್ಯ ಸಲುವಾಗಿ. ಅದೇ ರೀತಿ ಸಿದ್ದರಾಮಯ್ಯ ಕಡೆಯವರು ಅವರು ಪ್ರತಿ ಆರೋಪ ಮಾಡಿದ್ದಾರೆ. ಆಮೇಲೆ ಬೇರೆ ಅವರು ಅದನ್ನ ಮಾಡ್ತಾರೆ ರೀ, ಸೆಂಟ್ರಲ್ ಗೌರ್ಮೆಂಟಿಂದ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ದುಡ್ಡು ಹಂಚ್ತಾರೆ ಮಾಡ್ತಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಯಾರು ಹಂಚಲಿ, ಏನೂ ಮಾಡಲಿ, ಆದರೆ ಎರಡು ಹಂಚು ಮಾತ್ರ ಖೈರಣ ತೆರೆ ಮರೆಯಲ್ಲಿ ಅಧಿಕಾರಿಗಳು ನೋಡಿದಾಗ ಇರ್ತಾರೆ ಅದನ್ನು. ಇದು ನಮಗೆ ಕಣ್ಣಿಗೆ ಬಿದ್ದಿಲ್ಲಪ್ಪ ಅನ್ನುವಾಗ. ಯಾಕಂದ್ರೆ ಅವ್ರಿಗೆ ಎರಡು ಬೇಕೇ ಪಕ್ಷಗಳು, ಆಡಳಿತ ಪಕ್ಷ ಬೇಕು, ವಿರೋಧ ಪಕ್ಷ ಬೇಕು. ಹೀಗಾಗಿ ಏನೋ ಭಾಳ ಪ್ರೆಷರ್ ಬಂತಪ್ಪ ಅಂದ್ರೆ ಹಿಡಿದು ಕೊಡ್ತಾರೆ. ಅದು ಮತ್ತು ವೀಕ್ ಸೆಕ್ಷನ್ದಾಗ ಹಾಕಿ ಕೊಟ್ಟು ಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗುವಂಗೆ. ಹೀಗೆಲ್ಲ ಇಲ್ಲಿ ನಡೆಯೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತಿನ ದಿನ ಏನಿಲ್ಲ, ಎರಡೂ ಪಾರ್ಟಿಗಳಿಗೆ ಭಾಳ ಮಹತ್ವದ. ಅದರಲ್ಲೂ ದಕ್ಷಿಣ ದಾವಣಗೆರೆಯಲ್ಲಂತೂ ಇವತ್ತು ಎರಡೂ ಪಕ್ಷ ನಿಶ್ಚಿತವಾಗಿಯೂ ದೊಡ್ಡ ಒಂದು ಏನಪ್ಪ ಸ್ಪರ್ಧೆ. ಅದರಲ್ಲೂ ಸಮರ್ಥ ಅವರಿಗೆ. ಯಾಕಂದ್ರೆ ಕಷ್ಟಪಟ್ಟು ಮತ್ತೇನೋ ಮಾಡಿ ಏನೇನೋ ಗದ್ದಲ ಹಾಕಿ ಅವರು ಟಿಕೆಟನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಗೆಲ್ಲಬೇಕಲ್ಲ, ಆ ಗೆಲ್ಲೋದಕ್ಕೆ ಮುಸ್ಲಿಂ ಬಾಂಧವರೆಲ್ಲ ಒಕ್ಕೊರಲಿಂದ ಒಗ್ಗಟ್ಟಾಗಿ ಮತ ಹಾಕಿದ್ರೆ ಆಗ್ಬೋದೇನೋ. ಬಟ್ ಅದು ಇವತ್ತು ದೊಡ್ಡ ಒಂದು ಏನಪ್ಪ ಅಂದ್ರೆ ಈ ಒಂದು ಅಸಮಂಜಸದ ಸ್ಥಿತಿಯಲ್ಲಿದೆ. ಹಾಕ್ತಾರಲ್ಲ, ಗ್ಯಾರಂಟಿ ಇಲ್ಲ. ಅವರು ತಮ್ಮ ಮುಸ್ಲಿಂ ಯಾವುದು ಕ್ಯಾಂಡಿಡೇಟ್ಗೆ ಹಾಕ್ಬೋದು ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಇನ್ನೂ ಅತಂತ್ರವಾಗ್ಯದ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಆ ಮಾತು ಬೇರೆ. ಆದರೆ ಕಾಂಗ್ರೆಸ್ಸಿಗೆ ಸಹಜವಾಗಿ ಗೆಲ್ಲುವಂತಹ ಈ ಕ್ಷೇತ್ರ ಇವತ್ತು ಸಹಜವಾಗಿ ಸಿಗ್ತದನ ಅನ್ನುವಂಥದ್ದು ಪ್ರಶ್ನಾವಳಿ ಹೇಳೋದಕ್ಕೆ ಸ್ವತಃ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾ ನೋಡು. ಏನಾಗ್ತದೆ, ನಾಳಿಂದ ಮತದಾನ ಆಗ್ತದೆ, ನಂತರದಲ್ಲೇ ಎಕ್ಸಿಟ್ ಪೋಲ್ಗಳು ಬರ್ತಾ ಇರ್ತೇವೆ. ಅದು ನೋಡ್ಕೊಂಡು ಹೇಳ್ಬೋದು ಹೌದು ಏನೋ ಆಗ್ಬೋದು ಅಂತೇಳಿ. ಬಟ್ ಇನ್ನೊಂದು ಇಲ್ಲಿ ನೆನಪಿಡ್ಬೇಕು ನಾವು, ಎಕ್ಸಿಟ್ ಪೋಲ್ಗಳು ಸಹಿತ ಸುಳ್ಳಾಗುವುದನ್ನು ನಾವು ಮೇಲೆ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಇದು ಕಾಂಗ್ರೆಸ್ಸಿಗರೆ ಹುಳಿ ದ್ರಾಕ್ಷಿ ಆದಿತ ಅನ್ನುವಂಥದ್ದು ಒಂದು ಪ್ರಶ್ನೆ ಇವತ್ತದ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ದೇಶ ತಲೆಮೇಲೆ ಸತ್ತ ಕೈಗಳಲ್ಲಿ ಒಂದು ಹೇಳೋದು.